ರೇವಂತನ ಚಿತ್ರ ಭಾಗ 11. ರೇವಂತ್ ಮತ್ತು ಮಾಯಾ ಸೇರಿದಂತೆ ಸುಮಾರು 120 ವಿದ್ಯಾರ್ಥಿಗಳು ಹಾಲ್ನಲ್ಲಿ ಕುಳಿತಿದ್ದರು. ಎಲ್ಲರ ಕಣ್ಣುಗಳು ವೇದಿಕೆಯ ಮೇಲಿದ್ದ ದೊಡ್ಡ LED ಪರದೆ ಮತ್ತು ಮುಖ್ಯ ಅತಿಥಿಗಳ ಮೇಲೆ ನೆಟ್ಟಿದ್ದವು. ಆ ಹಾಲ್ನಲ್ಲಿ ಕುಳಿತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಹೈಸ್ಕೋರ್ ಪಡೆದಿದ್ದವರೇ ಮತ್ತು ಯಶಸ್ಸಿನ ತೀವ್ರ ಹಸಿವನ್ನು ಹೊಂದಿದ್ದವರೇ ಆಗಿದ್ದರು. ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರು ಮಾತನಾಡಿ ಮುಗಿಸಿದ ನಂತರ ವೇದಿಕೆಗೆ ಬಂದವರು ಕಾಲೇಜಿನ ಅತ್ಯಂತ ಯಶಸ್ವಿ ಹಳೆಯ ವಿದ್ಯಾರ್ಥಿ ಮತ್ತು ಸಿಲಿಕಾನ್ ವ್ಯಾಲಿಯಲ್ಲಿ ಸ್ಟಾರ್ಟ್ಅಪ್ ಒಂದನ್ನು ಸ್ಥಾಪಿಸಿದ ಉದ್ಯಮಿ ಅರ್ಜುನ್ ರೆಡ್ಡಿ. ನೀವು ಇತಿಹಾಸದ ಅತ್ಯಂತ ರೋಮಾಂಚಕ ಕಾಲಘಟ್ಟದಲ್ಲಿ ಇದ್ದೀರಿ. ಅರ್ಜುನ್ ರೆಡ್ಡಿ ತಮ್ಮ ಭಾಷಣವನ್ನು ಶುರು ಮಾಡಿದರು. ಕಂಪ್ಯೂಟರ್ ಸೈನ್ಸ್ ಕೇವಲ ಕೋಡಿಂಗ್ ಅಲ್ಲ, ಇದು ನಿಮ್ಮ ಆಲೋಚನೆಗಳಿಂದ ಜಗತ್ತನ್ನು ಬದಲಾಯಿಸೋ ಶಕ್ತಿ. ನೀವು ಇಲ್ಲಿಗೆ ಬಂದಿರೋದು ಬರೀ ಲ್ಯಾಬ್ನಲ್ಲಿ ಕುಳಿತು ಪರೀಕ್ಷೆ ಬರೆಯೋದಕ್ಕಲ್ಲ. ನೀವು ಇಲ್ಲಿಗೆ ಬಂದಿರೋದು ಮುಂದಿನ 4 ವರ್ಷಗಳಲ್ಲಿ ಹಲವು ಶತಕೋಟಿ ಮೌಲ್ಯದ ಕ್ರಾಂತಿಕಾರಿ ಸ್ಟಾರ್ಟಪ್ಗಳನ್ನು ಹುಟ್ಟು ಹಾಕೋದಕ್ಕೆ. ಅವರ ಮಾತು ಹಾಲ್ನಲ್ಲಿ ಎಲ್ಲರನ್ನೂ ವಿದ್ಯುತ್ ಸಂಚಲನವನ್ನು ಉಂಟು ಮಾಡಿತ್ತು. ನಿಮಗೆ ನನ್ನ ಮೊದಲ ಸಲಹೆ ಏನು ಗೊತ್ತಾ? ಅರ್ಜುನ್ ರೆಡ್ಡಿ ಧ್ವನಿ ಗಂಭೀರವಾಯಿತು. ನೆನ್ಪಿಡಿ, ಯಶಸ್ಸು ದೊಡ್ಡ ಬೆಲೆ ಕೇಳುತ್ತೆ. ನಿಮ್ಮ 20ರ ಹರಿಯ ನಿಮ್ಮ ವೃತ್ತಿಗೆ 100% ಸಮರ್ಪಣೆ ಕೇಳುತ್ತೆ. ಈ ಸಮಯದಲ್ಲಿ ಬರೋ ಭಾವನಾತ್ಮಕ ಗೊಂದಲಗಳು, ಅನಗತ್ಯ ಸಂಬಂಧಗಳು ನಿಮ್ಮ ಲಕ್ಷ್ಯವನ್ನು ಭಂಗಿಸುತ್ತೆ. ಯಶಸ್ಸು ಕೇವಲ ಫೋಕಸ್ ಇರೋವನಿಗೆ ಸಿಗುತ್ತೆ. ಆದ್ದರಿಂದ ಅಂಥ ಯಾವುದೇ ಯೋಚನೆ ಬಂದರೆ ಅವುಗಳನ್ನು ಮೊದಲು ತ್ಯಾಗ ಮಾಡಿ ಎಂದು ಅರ್ಜುನ್ ಮಾತು ಮುಗಿಸಿದರು. ಅರ್ಜುನ್ ರೆಡ್ಡಿಯ ಈ ಮಾತುಗಳು ರೇವಂತ್ನ ತಲೆಯಲ್ಲಿ ಸೀಸದ ಗುಂಡಿನಂತೆ ಹೊಕ್ಕವು. ಮಾಯಾ ಸಂತೋಷದಿಂದ ಚಪ್ಪಾಳೆ ತಟ್ಟಿದಳು. ಅವಳ ಕಣ್ಣುಗಳಲ್ಲಿ ಕೂಡ ಯಶಸ್ಸಿನ ಹಸಿವು ಕಾಣಿಸಿತು ರೇವಂತ್ಗೆ. ಆದರೆ ಅವಳು ಈ ಕಾಲೇಜ್ಗೆ ಬಂದಿರುವುದು ಬೇರೆ ಉದ್ದೇಶಕ್ಕಾಗಿ ಎನ್ನುವುದು ತಡವಾಗಿ ತಿಳಿಯುತ್ತದೆ ಅವನಿಗೆ. ರೇವಂತ್, ನೀನು ಈ ಭಾಷಣದ ಪ್ರತಿ ವಿಷಯನೂ ಎಷ್ಟು ತೀವ್ರವಾಗಿ ಕೇಳ್ತಿದ್ದೆ. ಅದರಿಂದಲೇ ನಂಗೆ ಗೊತ್ತಾಯಿತು, ನೀನು ಇಲ್ಲಿ ಕೇವಲ ಡಿಗ್ರಿ ಪಡೆಯೋಕೆ ಬಂದಿಲ್ಲ, ನೀನು ಅರ್ಜುನ್ ರೆಡ್ಡಿ ಥರ ದೊಡ್ಡ ಗುರಿ ಇಟ್ಕೊಂಡಿದ್ಯಾ ಅನ್ನೋದು, ಮಾಯಾ ಹೇಳಿದಳು. ರೇವಂತ್ ಅವಳ ಮಾತುಗಳಿಗೆ ನಕ್ಕ ಅಷ್ಟೆ. ಸ್ವಲ್ಪ ಸಮಯ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಬಂದು ಹಿತನುಡಿಗಳನ್ನು ಹೇಳಿದರು. ಕೊನೆಯಲ್ಲಿ HOD ಕಾಲೇಜಿನ ನಿಯಮಗಳನ್ನು ಚುಟುಕಾಗಿ ಹೇಳಿದರು. ಇಲ್ಲಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಮುಗಿಯುತ್ತೆ. ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇವತ್ತು ನೀವು ಮನೆಗೆ ಹೋಗ್ಬೋದು ಅಥವಾ ಇಲ್ಲೇ ಇದ್ದು ಕ್ಯಾಂಪಸ್ ಎಲ್ಲ ಒಂದು ಸುತ್ತ ಹಾಕಿ ಬರ್ಬೋದು. ನಿಮ್ಮ ಸಹಪಾಠಿಗಳ ಪರಿಚಯ ಮಾಡ್ಕೊಳ್ಬೋದು. ಧನ್ಯವಾದಗಳು ಎಂದು ಕಾಲೇಜಿನ ಮುಖ್ಯಸ್ಥರು ಮಾತು ಮುಗಿಸಿದರು. ಮಾಯಾ, ರೇವಂತ್ ಸೇರಿದಂತೆ ಎಲ್ಲರೂ ಆ ಹಾಲ್ನಿಂದ ಹೊರಗಡೆ ಬಂದರು. ಮಾಯಾ, ಕಾಲೇಜ್ 1 ರೌಂಡ್ ಹಾಕಿ ಬರೋಣ, ಬರ್ತೀಯಾ ನನ್ನ ಜೊತೆ ಕೇಳಿದ ರೇವಂತ್. ಸಾರಿ ರೇವಂತ್, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ನನಗೆ ಈ ಕಾಲೇಜ್ ಹೊಸದಲ್ಲ. ನಾನು ಬೆಂಗಳೂರಲ್ಲೇ ಓದಿದ್ದೀನಲ್ವಾ. ಈ ಕಾಲೇಜ್ಗೆ ಕಾರ್ಯಕ್ರಮಗಳಿದ್ದಾಗ ಸುಮಾರು ಸಲ ಬಂದಿದ್ದೆ. ನನ್ನ ಕೇಳಿದರೆ ನೀನು ಕೂಡ ಇವತ್ತು ಮನೆಗೆ ಹೋಗು. ನಾಳೆಯಿಂದ ತರಗತಿಗಳು ಶುರು ಆಗಿಬಿಡುತ್ತೆ. ಆಮೇಲೆ ಬ್ಯುಸಿ ಆಗಿಬಿಡ್ತೀವಿ. ಒಂದಿನ ಎಂಜಾಯ್ ಮಾಡಿದರೆ ಅಷ್ಟೇ ಖುಷಿ. ಬೇಕಾದರೆ ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಬರ್ತೀನಿ, ಇಬ್ಬರೂ ಕಾಲೇಜ್ ನೋಡ್ಕೊಂಡು ಬರೋಣ ಎನ್ನುತ್ತಾ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ನಡೆದಿದ್ದಳು ಮಾಯಾ. ಒಮ್ಮೆ ರೇವಂತ್ಗೆ ಚಿತ್ರಾಳ ನೆನಪಾಯಿತು. ಅವನು ಎಲ್ಲಿಗೆ ಹೊರಗಡೆ ಹೋಗಲು ಕರೆದರೂ ಅವಳು ನಿರಾಕರಿಸುತ್ತಿರಲಿಲ್ಲ. ತನಗೆ ಅಲ್ಲಿ ಒಂಟಿ ಎನ್ನುವ ಭಾವನೆಯೇ ಬಂದಿರಲಿಲ್ಲ ಎಂದುಕೊಂಡ. ಹೀಗೆಯೇ ಯೋಚಿಸುತ್ತಾ ಕ್ಯಾಂಪಸ್ನಲ್ಲಿ ಹೆಜ್ಜೆ ಹಾಕತೊಡಗಿದ. ಲೈಬ್ರರಿ, ಕ್ಯಾಂಟೀನ್, ಮ್ಯೂಸಿಕ್ ರೂಮ್, ಡ್ರಾಯಿಂಗ್ ರೂಮ್, ಆಡಿಟೋರಿಯಂ, ಹೀಗೆ ಎಲ್ಲವನ್ನೂ ರೇವಂತ್ ಒಬ್ಬನೇ ಸುತ್ತು ಹಾಕಿದ. ನಂತರ ಅವನಿಗೆ ಕಂಡಿದ್ದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್. ಕಣ್ಣರಳಿಸಿ ಅಲ್ಲಿಗೆ ತೆರಳಿದ. ದೊಡ್ಡ ಮೈದಾನ, ವಿವಿಧ ಕ್ರೀಡೆಗಳ ಕೋರ್ಟ್ ಇತ್ತು. ಅಲ್ಲಿಯೂ ಕೂಡ ಒಂದು ಚಿಕ್ಕ ಕ್ಯಾಂಟೀನ್ ಥರ ಇತ್ತು ಮತ್ತು ವಿವಿಧ ಕ್ರೀಡೆಗಳ ವಸ್ತುಗಳ ಅಂಗಡಿ ಕೂಡ ಇತ್ತು. ಒಮ್ಮೆ ಅವನಿಗೆ ಸಂತೋಷವಾಯಿತು. ಚಿತ್ರಕಲೆಯನ್ನು ಬಿಟ್ಟರೆ ಅವನ ಹವ್ಯಾಸವೆಂದರೆ ಕ್ರಿಕೆಟ್ ಮತ್ತು ವಾಲಿಬಾಲ್. ಅದನ್ನು ಅತ್ಯಂತ ಖುಷಿಯಿಂದ ಆಡುತ್ತಿದ್ದ. ಒಮ್ಮೆ ಎಲ್ಲ ವಸ್ತುಗಳ ನೋಡಿ ಕ್ಯಾಂಟೀನ್ಗೆ ಹೋಗಿ ಜ್ಯೂಸ್ ತೆಗೆದುಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಕುರ್ಚಿಯಲ್ಲಿ ಬಂದು ಕುಳಿತು ಹೊರಗಡೆ ನೋಡುತ್ತಿದ್ದ. ಅಷ್ಟರಲ್ಲಿ ಅವನ ಮುಂದೆ ಒಬ್ಬ ಹುಡುಗ ಬಂದು ಕುಳಿತ. ಹಾಯ್, ನಾನು ಸಾತ್ವಿಕ್, ನ್ಯೂ ಜಾಯ್ನಿನಾ ಎನ್ನುತ್ತಾ ರೇವಂತ್ ಮುಂದೆ ಕೈ ಚಾಚಿದ. ಹಲೋ, ನಾನು ರೇವಂತ್. ಹೌದು, ನಿಮಗೆ ಗೊತ್ತಾಯಿತು ನಾನು ನ್ಯೂ ಜಾಯ್ನಿ ಅಂತ ಎಂದು ಕೈ ಕುಲುಕುತ್ತಾ ಕೇಳಿದ ರೇವಂತ್. ಸಾತ್ವಿಕ್ ನಗುತ್ತಾ, ನಾನು ಕೂಡ ನ್ಯೂ ಜಾಯ್ನಿ. ನೀವು ಹೀಗೆ ಒಬ್ಬರೇ ಕೂತ್ಕೊಂಡಿದ್ರಲ್ಲ, ಹಾಗಾಗಿ ಗೆಸ್ ಮಾಡಿದೆ. ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ವಾ? ನಿಮ್ಮ ಕಾಲೇಜಿಂದ ಯಾರೂ ಬಂದಿಲ್ವಾ ಇಲ್ಲಿಗೆ ಕೇಳಿದ ಸಾತ್ವಿಕ್. ಸಾತ್ವಿಕ್ನ ಉಡುಗೆ ತೊಡುಗೆ ಸರಳವಾಗಿತ್ತು. ಹಾಗಾಗಿ ಅವನು ಕೂಡ ಹಳ್ಳಿಯಿಂದ ಬಂದಿರಬಹುದೆಂದು ಅಂದುಕೊಂಡ ರೇವಂತ್. ಅವನಾಗೆ ಬಂದು ಮಾತನಾಡಿಸಿದ್ದ. ಮುಖ ಮಂದಹಾಸದಿಂದ ಕೂಡಿತ್ತು. ರೇವಂತ್ಗೆ ಅವನು ಇಷ್ಟವಾಗಿದ್ದ. ಇಲ್ಲ, ಆ್ಯಕ್ಚುಲಿ ನಾನು ಓದಿದ್ದು ಬೆಂಗಳೂರಲ್ಲ, ಹಳ್ಳಿಯಿಂದ ಬಂದಿದ್ದು. ನೀವು ಕೂಡ ಬೇರೆ ಊರಿನವರಾ? ನಿಮ್ಮ ಫ್ರೆಂಡ್ಸ್ ಯಾರೂ ಇಲ್ವಾ? ಒಬ್ಬರೇ ಇದ್ದೀರಾ ಪ್ರಶ್ನೆ ಮಾಡಿದ ರೇವಂತ್. ವಾವ್, ಸೂಪರ್. ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ನೀವು ಖಂಡಿತ ಬ್ರಿಲಿಯಂಟ್ ಇರ್ತೀರ ಹಾಗಾದರೆ. ನಾನು ಇದೇ ಊರಿನವನು, ಬೆಂಗಳೂರಲ್ಲೇ ಓದಿದ್ದು. ಆದರೆ ನನ್ನ ಕಾಲೇಜವ್ರು ಯಾರೂ ಈ ಕಾಲೇಜಿಗೆ ಜಾಯ್ನ್ ಆಗಿಲ್ಲ. ಹಾಗಾಗಿ ನಾನು ಕೂಡ ಒಬ್ಬನೇ. ಈ ನೀವು ತಾವು ಎಲ್ಲ ಯಾಕೆ? ಒಂದೇ ಕ್ಲಾಸ್ ನಾವು, ನಾವಿನ್ನು ಫ್ರೆಂಡ್ಸ್
ಎಂದು ನಕ್ಕ ಸಾತ್ವಿಕ್. ನಿನ್ನ ಸರಳವಾದ ಉಡುಗೆ ತೊಡುಗೆ ನೋಡಿ ನೀನು ಕೂಡ ಹಳ್ಳಿಯಿಂದ ಬಂದವನು ಅಂದ್ಕೊಂಡೆ. ಬೆಂಗಳೂರಿನಲ್ಲಿ ಇರೋರೆಲ್ಲ ತುಂಬ ಪಾಶ್ ಅಲ್ವಾ? ರೇವಂತ್ ನಕ್ಕ. ಎಲ್ಲರೂ ಹಾಗಿರಲ್ಲ, ಬೆಂಗಳೂರಲ್ಲಿ ಎಲ್ಲ ಥರದ ಜನರು ಇದ್ದಾರಲ್ವಾ? ಅದು ನಿಜ ಸಾತ್ವಿಕ್. ಮತ್ತೆ ಯಾವ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇದೆ ನಿಮಗೆ? ಕೇಳಿದ ರೇವಂತ್. ನಂಗೆ ವಾಲಿಬಾಲ್ ಅಂದರೆ ಪಂಚಪ್ರಾಣ. ಎಲ್ಲ ಟೂರ್ನಮೆಂಟ್ಗೂ ಹೋಗ್ತೀನಿ ನಾನು. ಇಲ್ಲಿ ಒಳ್ಳೆ ಟೀಮ್ ಇದೆಯಂತೆ, ಕ್ರೀಡೆಗಳಿಗೆ ತುಂಬ ಮೋಟಿವೇಟ್ ಮಾಡ್ತಾರಂತೆ ಈ ಕಾಲೇಜಲ್ಲಿ. ನಾನು ಅದಕ್ಕೆ ಈ ಕಾಲೇಜ್ ಸೇರಿದ್ದು ಎಂದ ಸಾತ್ವಿಕ್. ಸಾತ್ವಿಕ್ ಮಧ್ಯಮ ವರ್ಗದ ಕುಟುಂಬದವನಾಗಿದ್ದ. ರೇವಂತ್ ಶ್ರೀಮಂತರ ಮಗ ಎಂದು ತಿಳಿದು ಬಂತು ಸಾತ್ವಿಕ್ಗೆ. ಆದರೂ ಅವನ ಸರಳತೆಗೆ ಮೆಚ್ಚಿದ ಸಾತ್ವಿಕ್. ಸಾತ್ವಿಕ್ ಮನೆ ರೇವಂತ್ ಮನೆಯಿಂದ ಸ್ವಲ್ಪ ದೂರವಿತ್ತು. ಮೊದಲು ಸಾತ್ವಿಕ್ ಮನೆ, ನಂತರ ರೇವಂತ್ ಮನೆ. ರೇವಂತ್ ಮಾವನಿಂದ ಕಾರ್ ಕಲಿತಿದ್ದ. ಬೆಂಗಳೂರಿಗೆ ಬಂದ ಮೇಲೆ ಕೇಳುವುದು ಬೇಡ, ರಾಜಾರಾವ್ ಆಗಲೇ ಮಗನಿಗೆ ಕಾರ್ ತೆಗೆದುಕೊಂಡಿದ್ದರು. ಸಂಜೆ ಮನೆಗೆ ಹೋಗುವಾಗ ರೇವಂತ್ ತನ್ನ ಕಾರಿನಲ್ಲಿಯೇ ಸಾತ್ವಿಕ್ ಅನ್ನು ಡ್ರಾಪ್ ಮಾಡಿದ. ಇನ್ನು ದಿನವೂ ಇಬ್ಬರು ಒಟ್ಟಿಗೆ ಹೋಗುವುದೆಂದು ಒಪ್ಪಂದವಾಯಿತು. ಹೀಗೆಯೇ ಈ ಇಬ್ಬರು ಅಪರಿಚಿತರು ಸ್ವಲ್ಪ ಸಮಯದಲ್ಲಿಯೇ ಪರಿಚಿತರಾಗಿ ಗಳಸ್ಯ ಕಂಠಸ್ಯ ಆಗಿಬಿಟ್ಟಿದ್ದರು. ಮನೆಗೆ ಬಂದರೆ ರೇವಂತ್ ಮಾವನಿಗೆ ಫೋನ್ ಮಾಡಿದ. ಅವನಿಗೆ ಎಲ್ಲ ವಿಷಯವನ್ನು ಚಿತ್ರಳಿಗೆ ಹೇಳಬೇಕಿತ್ತು. ಚಿತ್ರ ಇನ್ನು ಸ್ಕೂಲಿನಿಂದ ಬಂದಿಲ್ಲ ಎಂದು ಗೊತ್ತಾದಾಗ ಬೇಜಾರಾಗಿತ್ತು. ರಾತ್ರಿ ಫೋನ್ ಮಾಡು ಎಂದು ಸಂದೇಶ ಕಳುಹಿಸಿ ರೇವಂತ್ ಸುಮ್ಮನಾದ. ಶಾಲೆಯಲ್ಲಿ ಚಿತ್ರ ಕೂಡ ರೇವಂತನ್ನು ನೆನಪು ಮಾಡಿಕೊಳ್ಳುತ್ತಿದ್ದಳು. ಅವಳಿಗೆ ಶಾಲೆ ಶುರುವಾಗಿ ಆಗಲೇ 15 ದಿನಗಳು ಕಳೆದಿತ್ತು. ಶಾಲೆ ಅದೇ ಆದರೂ 10ನೇ ತರಗತಿ ಅವಳಿಗೆ ಹೊಸ ಜವಾಬ್ದಾರಿ, ಹೊಸ ಹುರುಪನ್ನು ನೀಡಿತ್ತು. ಆದರೂ ಇಷ್ಟು ದಿನ ರೇವಂತ್ ತನಗೆ ಎಲ್ಲ ವಿಷಯವನ್ನು ಹೇಳಿಕೊಡುತ್ತಿದ್ದ. ಈಗ ಒಬ್ಬಳೇ ಎಂದು ಬೇಸರ ಪಟ್ಟುಕೊಂಡಳು. ಅವನಿಗೆ ಕರೆ ಮಾಡಿ ಮಾತನಾಡಲು ರಾತ್ರಿಯಾಗುವುದನ್ನೇ ಕಾಯುತ್ತಿದ್ದಳು. ಸಂಜೆ ಚಿತ್ರ ಮನೆಗೆ ಬಂದ ಕೂಡಲೇ ಮಂಜುನಾಥ್ ರೇವಂತ್ ಕರೆ ಮಾಡಿದ ವಿಷಯವನ್ನು ಹೇಳಿದರು. ಅವಳು ಲಗುಬಗೆಯಿಂದ ಫ್ರೆಶ್ ಆಗಿ ತನ್ನ ಓದು ಬರಹವನ್ನೆಲ್ಲ ಮುಗಿಸಿ ಮೊಬೈಲ್ ತೆಗೆದುಕೊಂಡು ಮಹಡಿಗೆ ಹೋದಳು. ಕರೆ ಸ್ವೀಕರಿಸಿದ ರೇವಂತ್, ಚಿತ್ರ ಹೇಗಿದೆಯಾ, ಬಂದ್ಯಾ ಸ್ಕೂಲಿಂದ ಎಂದು ಪ್ರೀತಿಯಿಂದ ಕೇಳಿದ. ಚೆನ್ನಾಗಿದ್ದೀನಿ ರೇವಂತ್, ನೀನು ಹೇಗಿದೆಯಾ? ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಂದಳು ಚಿತ್ರ. ನಾನು ಚೆನ್ನಾಗಿದ್ದೀನಿ ಚಿತ್ರ, ನಾನು ಅಷ್ಟೇ ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಇವತ್ತು ನನ್ನ ಕಾಲೇಜ್ ಫಸ್ಟ್ ಡೇ, ನೀನು ತುಂಬ ನೆನಪಾದೆ. ನೀನು ಇಲ್ಲೇ ಸ್ಕೂಲಿಗೆ ಹೋಗ್ಬೋದಿತ್ತು ಚಿತ್ರ. ನನಗೂ ಹಾಗೆ ಅನಿಸುತ್ತೆ, ಆದರೆ ಆಗಲ್ವಲ್ಲ. ನೀನು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಗೊತ್ತಾ? ದಿನ ನಾನು ಡ್ರಾಯಿಂಗ್ ಮಾಡುವಾಗ ನೀನು ತುಂಬ ನೆನಪಾಗ್ತೀಯ, ಸ್ಕೂಲಿಗೆ ಹೋಗುವಾಗ ನೆನಪಾಗ್ತೀಯ, ಅಮ್ಮ ಸಿಹಿ ತಿಂಡಿ ಮಾಡುವಾಗ ನೆನಪಾಗ್ತೀಯ, ಓದುವಾಗ, ಬರೆಯುವಾಗ, ಮಲಗುವಾಗ, ಏಳುವಾಗ ಏನಾದರೂ ವಿಷಯಗಳು ಕಷ್ಟ ಅನಿಸಿದರೆ ನೀನು ಅದನ್ನು ಸುಲಭವಾಗಿ ಸರಳ ರೀತಿಯಲ್ಲಿ ನಂಗೆ ಕಲಿಸ್ಕೊಡ್ತಿದ್ದೆ. ಆವಾಗ ಒಟ್ನಲ್ಲಿ ಯಾವಾಗಲೂ ನೆನಪಾಗ್ತೀಯ. ಈಗೆಲ್ಲನೂ ಫೋನಲ್ಲೇ ಹೇಳಬೇಕು, ಅದು ಕೂಡ ಇಡೀ ದಿನ ಮಾತಾಡೋಕ್ಕಾಗಲ್ಲ. ನಿನ್ನನ್ನು ಯಾವಾಗ ನೋಡ್ತೀನಿ ಅಂತ ಅನಿಸ್ಬಿಟ್ಟಿದ್ದೆ ರೇವಂತ್. ಮುಂದಿನ ವಾರ ಮನೆಗೆ ಬರ್ತೀಯಾ ಪ್ಲೀಸ್? ಇಷ್ಟು ಹೇಳುವಷ್ಟರಲ್ಲಿ ಚಿತ್ರಳಿಗೆ ಕಣ್ತುಂಬಿ ಬಂದಿತ್ತು. ಅಳ್ಬೇಡ ಚಿತ್ರ, ನೀನು ಹತ್ರ ನಂಗೆ ಇನ್ನೂ ಬೇಜಾರಾಗುತ್ತೆ. ನೀನು ಕೇಳೋದು ಬೇಡ. ನಾನು ಅಪ್ಪನ ಹತ್ರ ಈಗಾಗಲೇ ಹೇಳಿದ್ದೀನಿ. ಮುಂದಿನ ವಾರ ನಾನು ಅಪ್ಪ ಊರಿಗೆ ಬರ್ತೀವಿ. ಅಪ್ಪ ಕೂಡ ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿದೆ ಅಂತ ಹೇಳ್ತಿದ್ರು. ಸರಿ, ನನ್ನ ಕಾಲೇಜಿನ ಮೊದಲ ದಿನ ಹೇಗಾಯಿತು ಅಂತ ಕೇಳಲ್ವಾ? ಕೇಳದೇ ಇರ್ತೀನಾ? ಹೇಗನ್ನಿಸ್ತು? ಹೊಸ ಜಾಗ ತುಂಬ ದೊಡ್ಡದಾಗಿದೆಯೇನೋ ಅಲ್ವಾ? ಕಾಲೇಜೆಲ್ಲ ತುಂಬ ಜನ ಇದ್ದಾರೇನೋ ಅಲ್ವಾ? ನಮ್ಮ ಹಳ್ಳಿ ಥರ ಇರಲ್ಲ ಅಲ್ಲಿ, ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಎಂದು ಕುತೂಹಲದಿಂದ ಕೇಳಿದಳು ಚಿತ್ರ. ಹೌದು ಚಿತ್ರ, ತುಂಬ ಚೆನ್ನಾಗಿದೆ. ಒಂಥರ ಟೆನ್ಷನ್ ಕೂಡ ಆಯಿತು. ಯಾಕಂದರೆ ಈ ಆಧುನಿಕ ಜೀವನಕ್ಕೆ ಹೊಂದ್ಕೊಳ್ಬೇಕು, ತುಂಬ ಬದಲಾವಣೆಗಳನ್ನು ಮಾಡ್ಕೋಬೇಕು. ಆದರೆ ಕಾಲೇಜ್ ಎಷ್ಟೇ ಚೆನ್ನಾಗಿರಲಿ, ವಾತಾವರಣ ಎಷ್ಟೇ ಸುಂದರವಾಗಿರಲಿ, ನೀ ನನ್ನ ಜೊತೆ ಇದ್ದರೆ ನಂಗೆ ಖುಷಿಯಾಗೋದು ಎಂದು ಅವತ್ತು ನಡೆದ ಎಲ್ಲ ಘಟನೆಗಳನ್ನು ಹೇಳಿದ. ಸಾತ್ವಿಕ್ ಬಗ್ಗೆ ಕೂಡ ಹೇಳಿದ. ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂತ ಆಯಿತು. ಹಾಗಾದರೆ ಅವ್ರ ಜೊತೆ ಕ್ಲೋಸ್ ಆಗಿ ನನ್ನ ಮರ್ತು ಬಿಡಲ್ಲ ಅಲ್ವಾ ಎಂದು ಚಿತ್ರ ಕೇಳಿದಾಗ, ಹಾಗೆಲ್ಲ ಮರೆಯೋಕ್ಕಾಗತ್ತಾ? ನಿನ್ನ ನಾನು ಎಷ್ಟು ಇಷ್ಟಪಡ್ತೀನಿ, ನಿಂಗೆ ನನ್ನ ಇಷ್ಟ ಕಷ್ಟಗಳು ಎಲ್ಲ ಗೊತ್ತು. ನಾನಿನ್ಯಾವತ್ತೂ ಬಿಟ್ಕೊಡಲ್ಲ ಎಂದ. ಮುಂದೆ ಈ ಪ್ರೀತಿಗೆ ಮಂಕು ಕವಿಯುವುದು ಎಂದು ಇಬ್ಬರಿಗೂ ಆಗ ತಿಳಿದಿರುವುದಿಲ್ಲ. ಸರಿ ರೇವಂತ್, ನಂಗೆ ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ, ಕಷ್ಟ ಆಗ್ತಿದೆ. ಮಹಡಿ ಮೇಲೆ ಹತ್ತು ಕೂತ್ಕೊಂಡಿದ್ದೀನಿ ನೆಟ್ವರ್ಕ್ಗೋಸ್ಕರ. ಮತ್ತು ಓದ್ಕೊಳ್ಳೋದು ಕೂಡ ಇದೆ. ಹಿಂದಿನ ವರ್ಷ ತುಂಬ ಜನ ಫೇಲ್ ಆಗಿದ್ದಾರೆ ಈ ಶಾಲೆಯಿಂದ ಅಂತ. ಇನ್ಮೇಲೆ 2 ವಾರಕ್ಕೊಮ್ಮೆ ಅಭ್ಯಾಸ ಆಗಲಿ ಅಂತ ಪರೀಕ್ಷೆಗಳನ್ನು ಇಟ್ಟಿದ್ದಾರೆ. ಬಾಯ್, ಹುಷಾರು ಎಂದಳು ಚಿತ್ರ. ಓಕೆ ಚಿತ್ರ, ಚೆನ್ನಾಗಿ ಓದ್ಕೊ, ಪರೀಕ್ಷೆನ ಚೆನ್ನಾಗಿ ಮಾಡು. ನಿಂಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ತಕ್ಷಣ ನಂಗೆ ಕಾಲ್ ಮಾಡು, ನಾನು ನಿಂಗೆ ಸರಳವಾಗಿ ಹೇಳ್ಕೊಡ್ತೀನಿ. ಗುಡ್ ನೈಟ್, ಲವ್ ಯು. ಕರೆ ತುಂಡರಿಸಿದ ರೇವಂತ್. ರೇವಂತ್ನ ಕೊನೆಯ ಮಾತುಗಳು ಚಿತ್ರ ಮುಖದಲ್ಲಿ ನಗು ತಂದಿತ್ತು. ಊರಿಂದ ಹೋದ ಮೊದಲು ತಿಂಗಳಿಗೊಮ್ಮೆ ಬರುತ್ತಿದ್ದ ರೇವಂತ್ ನಂತರ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾದ ಒತ್ತಡ, ಓದಿನ ಬಗ್ಗೆ ಶ್ರದ್ಧೆ ಮತ್ತು ಪ್ರಾಜೆಕ್ಟ್ ಕೆಲಸ ಎಂದು ಊರಿಗೆ ಬರುವುದು ಸಾಧ್ಯವಾಗಲಿಲ್ಲ ಅವನಿಗೆ. ಅವಳಿಗೂ 10ನೇ ತರಗತಿಯ ಒತ್ತಡದಿಂದಾಗಿ
ಮನಸ್ಸು ಅದರಲ್ಲೇ ಹೆಚ್ಚು ಕೇಂದ್ರೀಕೃತವಾಗಿತ್ತು. ಆದರೆ ಕರೆ, ಸಂದೇಶದ ಮೂಲಕ ಮಾತನಾಡುವುದು ಮುಂದುವರೆದಿತ್ತು. ಹೀಗೆಯೇ 1 ವರ್ಷ ಕಳೆದಿತ್ತು. ಚಿತ್ರ 10ನೇ ತರಗತಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಳು. ರೇವಂತನ್ನು ನೋಡದೆ ಸುಮಾರು 6-7 ತಿಂಗಳುಗಳೇ ಕಳೆದಿತ್ತು. ಚಿತ್ರ ರೇವಂತನ್ನು ನೋಡಲು ತುಂಬ ಉತ್ಸುಕಳಾಗಿದ್ದಳು. ಅವಳ ಆಸೆಯನ್ನು ದೇವರು ತಕ್ಷಣ ಈಡೇರಿಸಿದ್ದ. ಅಂದು ಶನಿವಾರ ರೇವಂತ್ ಮನೆಯವರು ಬರುತ್ತಾರೆಂದು ಚಿತ್ರ ಮನೆಯಲ್ಲಿ ಸಡಗರವೋ ಸಡಗರ. ರೇವಂತನ್ನು ನೋಡುವುದು ಎಂದು ಚಿತ್ರಳಿಗೆ ಖುಷಿ. ಆದರೆ ಎಷ್ಟೋ ವರ್ಷಗಳ ನಂತರ ಅಣ್ಣ ಅತ್ತಿಗೆ ಇಬ್ಬರೂ ಒಟ್ಟಿಗೆ ಊರಿಗೆ ಬಂದು 4 ದಿನ ಉಳಿಯುತ್ತಾರೆ ಎಂದು ಸುಹಾಸಿನಿಗೆ ಖುಷಿ. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರೋತ್ಸಾಹವೇ ನಂಗೆ ಮುಂದಿನ ಸಂಚಿಕೆಗಳನ್ನು ಹಾಕೋಕೆ ಉತ್ಸಾಹ ಕೊಡುತ್ತೆ. ಥ್ಯಾಂಕ್ ಯು.